ಸ್ಟೂಡೆಂಟ್ಸ್, ಇವತ್ತು ಟೆನ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಅಟೆಂಟಿವ್ ಆಗಿರ್ಬೇಕು. ಟೆನ್ಸ್ ಅಂದ ತಕ್ಷಣ ಓಡಾಡ್ಬಿಟ್ರಲ್ಲಪ್ಪ, ಹಾಳಾಗೋಗ್ರಿ. ಹಲೋ ಮಿಸ್ಟರ್ ಇಂಗ್ಲೀಷ್. ಹಾಂ, ಇದು ನ್ಯಾಯನಾ? ಇದು ಧರ್ಮನಾ? ಪಾಪ ನಿಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ರು. ಇನ್ನೂ ಹಿಂಗೆ ಹಾಕಿ ಗುಮ್ಮ ಥರ ಬಿಟ್ಟಿದ್ದೀರಲ್ಲ. ಸರ್, ಇವರೇನಾದರೂ ನೆಕ್ಸ್ಟ್ ಹಿಂಗೆ ಮಾಡಿದ್ರೆ ನೆಕ್ಸ್ಟ್ ಡೋಂಟ್ ವರಿ ಸರ್, ನಿಮ್ಮನ್ನ ಮಜಾ ಟಾಕಿಸಲ್ಲಿ ಅಲ್ಲೇ ಇರಿಸ್ಬಿಡ್ತೀನಿ ಸರ್. ಬೇಡ ಸರ್ ಇವ್ರ ಸವಾಸ, ಕ್ಲೋಸ್ ಮಾಡಿಸ್ಬಿಡೋಣ ಸರ್. ಓಕೆ, ಇದು ಲಾಸ್ಟ್ ಚಾನ್ಸು. ನೆಕ್ಸ್ಟ್ ಟೈಮ್ ಏನಾದರೂ ಬೇಗ ಜಾಸ್ತಿ ಆನ್ಸರ್ಗಳು ಬರಲಿಲ್ಲ, ಕರ್ಕೊಂಬರೋದಿಲ್ಲ. ಓಕೆ ಸರ್, ವೆಯ್ಟ್ ಸರ್, ಬೇಗ ಬಿಡಿಸ್ತೀನಿ ಸರ್. ಫಸ್ಟ್ ಒಂದು ನೋಡಿ, ದ ಸನ್ ಡ್ಯಾಶ್ ಇನ್ ದ ವೆಸ್ಟ್. ಯೂನಿವರ್ಸಲ್ ಟ್ರೂತ್ ಆಯಿತು. ದ ಸನ್ ಸಿಂಗ್ಯುಲರ್ ಇದೆ. ದ ಸನ್ ಸೆಟ್ಸ್ ಇನ್ ದ ವೆಸ್ಟ್. ದ ಸನ್ ರೈಸಸ್ ಇನ್ ದ ಈಸ್ಟ್. ದ ಸನ್ ಸೆಟ್ಸ್ ಇನ್ ದ ವೆಸ್ಟ್. ಹಾಗೆ ನೆಕ್ಸ್ಟು, ಹೀ ಡ್ಯಾಶ್ ಟು ಪಾರ್ಕ್ ಎವ್ರಿ ಮಾರ್ನಿಂಗ್. ರೆಗ್ಯುಲರ್ ಆ್ಯಕ್ಷನು, ಹ್ಯಾಬಿಚುವಲ್ ಆ್ಯಕ್ಷನ್ ಆಯಿತು. ಇದು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸೆ. ಹೀ ಅಂತ ಬಂತು, ವರ್ಬ್ ಜೊತೆ ಎಸ್ ಅಥವಾ ಇ ಎಸ್, ಗೋಸ್ ಆನ್ಸರ್. ನೆಕ್ಸ್ಟು, ಶಿ ಡಸ್ ನಾಟ್ ಡ್ಯಾಶ್ ಟು ಪಾರ್ಕ್ ಎವ್ರಿ ಮಾರ್ನಿಂಗ್. ಎಸ್, ಇದು ಸೇಮ್ ಅದೇ ಥರನೇ ಇದೆ, ಬಟ್ ಡಸ್ ನಾಟ್ ಅಂತ ಅವರೇ ನೆಗೆಟಿವ್ ಮಾಡಿಬಿಟ್ಟಿದ್ದಾರೆ. ಹಿಂಗೆ ಆವಾಗ ಬರೀ ಇಷ್ಟನ್ನೇ ತಂದಿಡ್ತೀವಿ ಗೋನ್ನ. ಇದೇನಾದರೂ ಇರಲಿಲ್ಲ ಅಂತಂದಿದ್ರೆ, ಇದೇ ಥರ ಇದ್ದಿದ್ರೆ ಆವಾಗ ಶಿ ಗೋಸ್ ಟು ಪಾರ್ಕ್ ಎವ್ರಿ ಮಾರ್ನಿಂಗ್ ಅಂತ ಮಾಡ್ತಿದ್ವಿ. ಶಿ ಡಸ್ ಬಂದುಬಿಡ್ತಲ್ಲ, ಅದಕ್ಕೇ ಅಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ಟು ಅದೇ ಥರನೇ ಹಾಕ್ತೀವಿ. ನೆಕ್ಸ್ಟು, ದೀಸ್ ಚಿಲ್ಡ್ರನ್ ಆಫನ್ ಡ್ಯಾಶ್ ಹಿಯರ್. ಚಿಲ್ಡ್ರನ್ ಅಂತಂದಾಗ ಪ್ಲೂರಲ್ ಆಯಿತು, ದೇ ಗ್ರೂಪಿಗೆ ಬಂತು. ದೀಸ್ ಚಿಲ್ಡ್ರನ್ ಆಫನ್ ಕಮ್ ಹಿಯರ್. ದೇ ಗ್ರೂಪಿಗೆ ಬಂದಮೇಲೆ V1 ಅಂತ ಮಾತ್ರ ಇತ್ತು ತಾನೆ. ಎಸ್, ಆಫನ್ ಕಮ್ ಹಿಯರ್. ಓಕೆ, ನೀವಂತೂ ತುಂಬ ಜನ ಪ್ರಯತ್ನ ಪಟ್ಟಿಲ್ಲ, ನೆಕ್ಸ್ಟ್ ಟೈಮ್ ಮಾರೋ ಪ್ರಯತ್ನ ಪಡಬೇಕು ಸರ್. ಓಕೆ ಸರ್, ಡೋಂಟ್ ವರಿ ಸರ್, ಆನ್ಸರ್ಸ್ ಮುಗಿದೀಗ. ನೆಕ್ಸ್ಟ್ ಟೈಮ್ ನಮ್ಮ ಸ್ಟೂಡೆಂಟ್ಸ್ ಪಕ್ಕ ಕಳಿಸ್ಕೊಡ್ತಾರೆ ಸರ್, ಡೋಂಟ್ ವರಿ. ನೀವು ನೆಕ್ಸ್ಟ್ ಹೋಗಿ ಯಾರ್ಯಾರು ಆನ್ಸರ್ ಕಳಿಸ್ತಾರೆ ಅಂತೀರ ಲಿಸ್ಟ್ ರೆಡಿ ಮಾಡ್ಕೊಂಬಿಡಿ ಸರ್. ಬಾಯ್ ಸರ್, ಬಾಯ್. ಈಗ ನೋಡಿರಿ, ಟೆನ್ಸ್ಗೆ ಬಂದಾಗ ಟೆನ್ಸ್ನಲ್ಲಿ ಸೆಕೆಂಡ್ ಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತೇಳಿ. ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ದು ಸ್ಟ್ರಕ್ಚರ್ ಹೇಗಿದೆ, ಈ ರೀತಿ ಇದೆ ನೋಡಿ. ತುಂಬ ಈಸಿ ಇದೆ. ಐ ಮುಂದೆ ಆ್ಯಮ್, ವಿ ಯು ದೇ ಮುಂದೆ ಆರ್, ಈ ಶಿ ಇಟ್ ಮುಂದೆ ಈಸ್. ವರ್ಬ್ ಫಾರ್ಮ್ ING ಎಲ್ಲದಕ್ಕೂ. ಫಾರ್ ಎಕ್ಸಾಂಪಲ್, ಐ ಆಮ್ ಕಮಿಂಗ್, ವಿ ಆರ್ ಕಮಿಂಗ್, ಯು ಆರ್ ಟಾಕಿಂಗ್, ದೇ ಆರ್ ಸ್ಪೀಕಿಂಗ್, ಹೀ ಈಸ್ ಸಿಟ್ಟಿಂಗ್, ಶಿ ಈಸ್ ಡ್ಯಾನ್ಸಿಂಗ್, ಇಟ್ ಈಸ್ ರನ್ನಿಂಗ್. ಓಕೆ, ಸೊ ಎಲ್ಲದಕ್ಕೂ ING. ಇವುಗಳ ಮುಂದೆ ಇಷ್ಟು ನೀವು ಕಾಲಮ್ನ ಹಿಂಗೆ ಹಾಕ್ಕೊಳ್ರಿ. ಇಲ್ಲಿ ಡಾರ್ಕ್ನೆಸ್ ಬಂದುಬಿಟ್ಟಿದೆ ಹಿಂಗೆ ಅಂತೇಳಿ ಇದು ಬಿಡಿ, ಬಟ್ ಹಿಂಗೆ ಕಾಲಮ್ ಹಾಕ್ಕೊಳ್ರಿ. ಒಂದು ಆಯಿತಾ, ಇದೊಂದು ಕಾಲಮ್, ಇಷ್ಟೊಂದು ಕಾಲಮ್. ING ಎಲ್ಲದಕ್ಕೂ ಅಂತ ಅರ್ಥ ಆಯಿತಾ. ಎಸ್, ಸೊ ನೆಕ್ಸ್ಟ್ ಈಗ ಸೆಂಟೆನ್ಸ್ಗಳಲ್ಲಿ ನೋಡಿರಿ. ಎಸ್, ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ಟು ಎಕ್ಸ್ಪ್ರೆಸ್ ಅಬೌಟ್ ಆ್ಯಕ್ಷನ್ ದಟ್ ಈಸ್ ಗೋಯಿಂಗ್ ಆನ್ ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್. ನಾವು ಈ ಟೈಮಲ್ಲಿ ಮಾತಾಡ್ತಾ ಇದ್ದೀವಲ್ಲ, ಈ ಟೈಮ್ನಲ್ಲಿ ಯಾವ ಆ್ಯಕ್ಷನ್ಸ್ಗಳು ನಡೀತಾ ಇದೆಯೋ, ಕಂಟಿನ್ಯೂಷನ್, ಪ್ರೆಸೆಂಟಲ್ಲಿ ಕಂಟಿನ್ಯೂಷನ್ ಆಗ್ತಾ ಇರೋಂಥದ್ದು, ಅದಕ್ಕೆ ಈ ಸೆಕೆಂಡ್ ಟೆನ್ಸಲ್ಲಿ ಬರಿತೀವಿ. ಸ್ಟ್ರಕ್ಚರು ಇಲ್ಲಿ ಕೊಟ್ಟಿದ್ದೀವಿ. ಈಗ ಸೆಂಟೆನ್ಸಲ್ಲಿ ಐ ಆಮ್ ಟಾಕಿಂಗ್ ವಿತ್ ಯು, ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಓಕೆ, ಐ ಆಮ್ ನಾಟ್ ಟಾಕಿಂಗ್ ವಿತ್ ಯು. ನೋಡಿ, ನಾಟ್ ಅನ್ನೋ ತಂದು ಇಲ್ಲಿ ಮಧ್ಯೆ ಸೇರಿಸ್ಬಿಡ್ತಾರೆ, ಇದರ ಮಧ್ಯೆ. ನೆಕ್ಸ್ಟ್, ಮೈ ಸ್ಟೂಡೆಂಟ್ಸ್ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಇನ್ ದ ಗ್ರೌಂಡ್. ನಮ್ಮ ಸ್ಟೂಡೆಂಟ್ಸು ಗ್ರೌಂಡಲ್ಲಿ ಆಟ ಆಡ್ತಾ ಇದ್ದಾರೆ. ಮೈ ಸ್ಟೂಡೆಂಟ್ಸ್ ಆರ್ ನಾಟ್ ಪ್ಲೇಯಿಂಗ್ ಕ್ರಿಕೆಟ್ ಇನ್ ದ ಗ್ರೌಂಡ್, ಆಟ ಆಡ್ತಾ ಇಲ್ಲ. ನೆಕ್ಸ್ಟ್, ದೇ ಆರ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್ ವೆರಿ ಸೀರಿಯಸ್ಲಿ. ನೀವೆಲ್ಲ ತುಂಬ ಸೀರಿಯಸ್ಸಾಗಿ ಪ್ರಿಪೇರ್ ಆಗ್ತಿರ್ಬೋದು. ದೇ ಆರ್ ನಾಟ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್ ವೆರಿ ಸೀರಿಯಸ್ಲಿ. ಓಕೆ, ನಾಟ್ ಅನ್ನೋ ತಂದು ಸೇರಿಸ್ಬಿಟ್ರೆ ಮುಗಿದೋಯ್ತು. ಓಕೆ, ಈಸಿ ಇದೆಯಲ್ಲ. ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲಿ ಸ್ಟ್ರಕ್ಚರ್, ಐ ಮುಂದೆ ಆ್ಯಮು, ವಿ ಯು ದೇ ಮುಂದೆ ಆರು, ಈ ಶೀಟ್ ಮುಂದೆ ಈಸ್. ವರ್ಬ್ ಫಾರ್ಮ್ ING. ನೋಡಿ, ಕಂಟಿನ್ಯೂಸ್ ಅಂತ ಎಲ್ಲೇ ಬರಲಿ, ಅದು ಯಾವುದೇ ಕಂಟಿನ್ಯೂಸ್ ಆಗಲಿ ING, ಆಯಿತಾ. ಎಸ್, ಓಕೆ. ನೆಕ್ಸ್ಟು, ಸರ್ ಎಕ್ಸಾಮ್ನಲ್ಲಿ ಏನಾದರೂ ಕೊಡ್ಬೋದಾ ಸರ್? ಎಸ್, ಹೋಗ್ತದೆ. ನೋಡಿ, ಕ್ಲೂ ರೀತಿ ಇರ್ತವೆ ಈ ವರ್ಡ್ಸ್ಗಳೆಲ್ಲ, ಕ್ಲೂ ಇದ್ದಂಗೆ. ಓಕೆ, ಶಿ ಈಸ್ ಸ್ಪೆಂಡಿಂಗ್ ಟೈಮ್ ಇನ್ ಪೇಂಟಿಂಗ್ ದೀಸ್ ಡೇಸ್. ಇತ್ತೀಚಿನ ಈ ದಿನಗಳಲ್ಲಿ ಅವಳು ತುಂಬ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಾಳೆ. ಯಾವುದರಲ್ಲಿ? ಪೇಂಟಿಂಗ್ನಲ್ಲಿ. ನೋಡೋಣ, ಯಾವ ಹುಡುಗಿಯದು ಪೇಂಟಿಂಗ್? ಚಿಕ್ಕ ಹುಡುಗಿ. ಓಕೆ, ಪುಟ್ಟ ಹುಡುಗಿ. ಎಸ್, ಓಕೆ. ನೆಕ್ಸ್ಟು, ಅನಿತಾ ಈಸ್ ರೀಡಿಂಗ್ ಎ ನಾವೆಲ್.
ಇವಾಗ ಅಂತ ಕೊಟ್ಟಾಗಲೂ ಕೂಡ ಪ್ರೆಸೆಂಟ್ ಕಂಟಿನ್ಯೂಷನ್ ರೀತಿ ಕೊಟ್ಟಿರ್ತೀವಿ ನೋಡಿ. ಅನಿತಾ ಈಸ್ ರೀಡಿಂಗ್. ಅನಿತಾ ಶಿ ಗ್ರೂಪ್ ಬಂತು, ಈಸ್ ಬಂತು, ರೀಡಿಂಗ್ ING ಬಂತು. ಹಾಗೆ ನೆಕ್ಸ್ಟು ಐ ಆಮ್ ಕಮಿಂಗ್ ಬ್ಯಾಕ್ ಟು ಇಂಡಿಯಾ ದಿಸ್ ಮಾರ್ನಿಂಗ್ ಆರ್ ದಿಸ್ ಈವ್ನಿಂಗ್. ಐ ಆಮ್ ಕಮಿಂಗ್ ಬ್ಯಾಕ್, ಬರ್ತಾ ಇದ್ದೀನಿ, ಈ ರೀತಿ. ನೆಕ್ಸ್ಟ್ ಇನ್ಫ್ಲೇಷನ್ ಈಸ್ ಇನ್ಕ್ರೀಸಿಂಗ್ ಕರೆಂಟ್ಲಿ. ಇನ್ಫ್ಲೇಷನ್ ಅಂದಾಗ ಒಂದು ಇಟ್ ಗ್ರೂಪಿಗೆ ಬರ್ತದೆ, ಆಗುತ್ತೆ. ಶಿಲ್ಪಾ ಈಸ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ಅಟ್ ಪ್ರೆಸೆಂಟ್ ಇವಾಗ, ಅಟ್ ದಿಸ್ ಮೂಮೆಂಟ್ ಇವಾಗ. ಸೊ ಇವೆಲ್ಲ ವರ್ಡ್ಸ್ಗಳು ಕೂಡ ದೀಸ್ ಡೇಸ್ ನಾವು, ದಿಸ್ ಮಾರ್ನಿಂಗ್, ಕರೆಂಟ್ಲಿ ಅಂತಂದರೆ ಈ ಕರೆಂಟ್ ಎಲೆಕ್ಟ್ರಿಸಿಟಿ ಕರೆಂಟ್ ಅಂತಲ್ಲ, ಕರೆಂಟ್ಲಿ ಅಂದರೆ ಅಟ್ ಪ್ರೆಸೆಂಟ್ ಅಂತೇಳಿ ಅರ್ಥ. ಸೊ ಅಟ್ ಪ್ರೆಸೆಂಟ್, ಅಟ್ ದಿಸ್ ಮೂಮೆಂಟ್, ಇವೆಲ್ಲ ಪ್ರೆಸೆಂಟ್ ಕಂಟಿನ್ಯೂಷನ್ ಅಂತ ತೋರಿಸುವಂಥ ಇಂಡಿಕೇಟರ್ಸ್ಗಳು. ಓಕೆ, ಎಸ್. ಏನೇ ಅಂತಂದ್ರೂ ಐ ಮುಂದೆ ಆ್ಯಮ್ ಇರ್ತದೆ, ಇವುಗಳ ಮುಂದೆ ಆರ್ ಇರ್ತದೆ, ಇವುಗಳ ಮುಂದೆ ಈಸ್ ಇರ್ತದೆ, ವರ್ಕ್ ಫಾರ್ಮ್ ING ಇರ್ತದೆ. ಸೊ ಎನಫ್, ಇಷ್ಟು ಸಾಕು ನೋಡಿ. ನಾವು ತುಂಬ ಡೀಪರ್ ಲೆವೆಲ್ಗೂ ಕೂಡ ಹೋಗ್ಬೋದು. ಈವನ್ ಮೊದಲನೇ ಟೆನ್ಸ್ ಹೇಳಿದ್ನಲ್ಲ ಸಿಂಪಲ್ ಪ್ರೆಸೆಂಟೆನ್ಸ್, ನಾವಿನ್ನೂ ತುಂಬ ಡೀಪರಾಗಿ ಹೋಗ್ಬೋದು, ಬಟ್ ಸ್ಟಾಪ್ ಮಾಡಿದ್ದೀನಿ. ನೆಕ್ಸ್ಟ್ ನಿಮಗೆ ಆ್ಯಕ್ಟಿವ್ಸ್ ಪ್ಯಾಸಿವ್ಸ್ ಕಲೀಲಿಕ್ಕೆ, ರಿಪೋರ್ಟೆಡ್ ಸ್ಪೀಚ್ ಕಲೀಲಿಕ್ಕೆ, ಬೇರೆ ಎಲ್ಲ ಗ್ರಾಮರ್ಗೂ ನಾನು ಹೋಗಲಿಕ್ಕೆ ನಿಮ್ಗೆ ಮಿನಿಮಮ್ ಎಷ್ಟು ಬೇಕಿತ್ತೋ ಅಷ್ಟನ್ನು ಕೊಟ್ಟಿದ್ದೀನಿ. ಅದಾದಮೇಲೆ ನಾವು ನೆಕ್ಸ್ಟ್ ಅಡ್ವಾನ್ಸ್ಡ್ ಲೆವೆಲ್ಗೆ ಅಂತೇಳಿ ಬೇಕಾದ್ರೆ ನೆಕ್ಸ್ಟ್ ಇಯರ್ ನೋಡೋಣ. ಓಕೆ, ನೀವೆಲ್ಲ ಕಾಲೇಜ್ಗೆ ಹೋಗ್ತಾ ಇರ್ತೀರ, ಲೀವ್ ದ್ಯಾಟ್. ಮಿನಿಮಮ್ ಇಷ್ಟು ಫೌಂಡೇಶನ್ ಸಾಕು, ಆಯಿತಾ. ನೆಕ್ಸ್ಟು ಥರ್ಡ್ ಟೆನ್ಸ್, ಮೂರನೇ ಟೆನ್ಸ್ ಯಾವುದು? ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇದ್ರ ಸ್ಟ್ರಕ್ಚರ್ ನೋಡಿ, ಐ, ವಿ, ಯು, ದೇ, ಇವುಗಳಿಗೆ ಹ್ಯಾವನ್ನು ಯೂಸ್ ಮಾಡ್ತೀವಿ. ಹಿ, ಶಿ, ಇಟ್, ಇವುಗಳಿಗೆ ಹ್ಯಾಸನ್ನು ಯೂಸ್ ಮಾಡ್ತೀವಿ. ಓಕೆ, ಹಾಗೆಯೇ ಇಲ್ಲಿ ವರ್ಬ್ ಫಾರ್ಮ್ ಹೆಂಗಿರ್ತದೆ ಅಂದರೆ V3. ನಾವು V1, V2, V3 ಕಲ್ತಿದ್ವಿ. V3 ಮೂರನೇ ಲೈನ್ ಇತ್ತಲ್ಲ, ಆ ಮೂರನೇ ಲೈನ್ನ ವರ್ಡ್ಸ್ಗಳು ಇವಾಗ ಯೂಸ್ ಮಾಡ್ತಾ ಹೋಗ್ತೀವಿ. ಈ ಪರ್ಫೆಕ್ಟ್ ಅನ್ನೋದೆಲ್ಲರ ಬಂತು ಅಂದ್ಕೊಳ್ರಿ, ಅಲ್ಲಿ V3 ಬಂದಿರ್ತದೆ, ಆಯಿತಾ. ಎಸ್, ಹಾಗೆ ವರ್ಬ್ ಫಾರ್ಮ್ ಅಂದರೆ ಮೂರನೇ ಲೈನ್ದು. ಸೊ ಲೆಟ್ಸ್ ಸಿ ಇನ್ ದ ಸೆಂಟೆನ್ಸ್. ಐ ಹ್ಯಾವ್ ಕ್ಲೋಸ್ಡ್ ದ ಡೋರ್. ನಾನೀಗ ಡೋರ್ನ ಕ್ಲೋಸ್ ಮಾಡಿದೆ. ಸೊ ಯೂಸ್ ಮಾಡೋಂಥ ಸಿಚುವೇಶನ್ ನೋಡಿ, ಫಾರ್ ರೀಸೆಂಟ್ ಆ್ಯಕ್ಷನ್ಸ್ ವಿತೌಟ್ ಮೆನ್ಷನಿಂಗ್ ಟೈಮ್ ರೆಫರೆನ್ಸ್. ಇತ್ತೀಚೆಗೆ ಆಗಿರುವಂಥ ಆ್ಯಕ್ಷನ್ಸ್ಗಳು, ನಾವು ಅದಕ್ಕೆ ಟೈಮ್ ರೆಫರೆನ್ಸ್ ಕೊಡೋದಿಲ್ಲ. ಇಷ್ಟು ಗಂಟೆಯಲ್ಲಿ, ನೆನ್ನೆ, ಹಿಂಗೇನು ರೆಫರೆನ್ಸ್ ಕೊಡೋದಿಲ್ಲ. ಆ ರೀತಿ ಇದ್ದಾಗ ಅವಾಗ ಏನು ಮಾಡ್ತೀವಿ, ಈ ಮೂರನೇ ಟೆನ್ಸಲ್ಲಿ ಆ ಸೆಂಟೆನ್ಸ್ಗಳನ್ನ ಬರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಕ್ಲೋಸ್ಡ್ ದ ಡೋರ್. ಈಗ ಹೋಗಿ ಡೋರ್ನ ಕ್ಲೋಸ್ ಮಾಡಿದೆ. ಸಪೋಸ್ ನಾನೇನೋ ಸ್ಕೂಲಲ್ಲಿ ಈ ರೀತಿ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಕಲಿಸ್ಬೋದಾಗಿತ್ತು. ಫಾರ್ ಎಕ್ಸಾಂಪಲ್, ನಾನು ಡೋರ್ನ ಕ್ಲೋಸ್ ಮಾಡ್ತಿದ್ದೆ, ಅವಾಗ ಹೇಳ್ತಿದ್ದೆ ಐ ಹ್ಯಾವ್ ಕ್ಲೋಸ್ಡ್ ದ ಡೋರ್ ಅಂತೇಳಿ. ಹಾಗೆಯೇ ಡೋರ್ನ ತೆಗಿತಿದ್ದೆ, ಐ ಹ್ಯಾವ್ ಓಪನ್ ದ ಡೋರ್, ಈ ರೀತಿ. ಹಾಗೆ ಯಾವ್ದಾರು ಇನ್ನೊಂದು ಹುಡುಗನ ಕಳಿಸ್ತಿದೆ, ಡೋರ್ ತೆಗಿಸ್ತಿದ್ದೆ, ಅವಾಗ ರಾಜುನ ಹುಡುಗ ಅಂದ್ಕೊಳ್ರಿ, ತೆಗಿತಿದ್ದ. ಅವಾಗ ನೀವೆಲ್ಲ ಹೇಳ್ತಿದ್ರಿ ರಾಜು ಹ್ಯಾಸ್ ಓಪನ್ ದ ಡೋರ್. ನೋಡಿ, ರಾಜು ಅನ್ನೋದು ಈ ಗ್ರೂಪಿಗೆ ಬಂದುಬಿಡ್ತು. ರಾಜು ಹ್ಯಾಸ್ ಓಪನ್ ದ ಡೋರ್. ನೆಕ್ಸ್ಟ್ ಅದೇ ರಾಜು ಡೋರ್ನ ಕ್ಲೋಸ್ ಮಾಡ್ತಾನೆ, ಅವಾಗ ಏನಂತೀರಿ, ರಾಜು ಹ್ಯಾಸ್ ಕ್ಲೋಸ್ಡ್ ದ ಡೋರ್. ಕ್ಲೋಸ್ಡ್, ಇಡಿ. ಇದು ಇಡಿ ಏನಂತಂದರೆ ನಾನು ಹೇಳಿದ್ದೆ ರೆಗ್ಯುಲರ್ ವರ್ಬ್ ಲಿಸ್ಟ್, ಇರ್ರೆಗ್ಯುಲರ್ ವರ್ಬ್ ಲಿಸ್ಟ್ ಅಂತ. ರೆಗ್ಯುಲರ್ ವರ್ಬ್ ಲಿಸ್ಟ್ ಅಂದರೆ ಎಲ್ಲದಕ್ಕೂ ಇಡಿ ಆಗ್ತಾ ಹೋಗ್ಬಿಡ್ತೀವಿ. ಕ್ಲೋಸ್, ಕ್ಲೋಸ್ಡ್, ಕ್ಲೋಸ್ಡ್. ಕುಕ್, ಕುಕ್ಡ್, ಕುಕ್ಡ್. ಕಿಲ್, ಕಿಲ್ಡ್, ಕಿಲ್ಡ್. V2ನಲ್ಲೂ ಇಡಿ ಇದೆ, V3ನಲ್ಲೂ ಕೂಡ ಇಡಿ ಇದೆ. ನಾವಿಲ್ಲಿ V3 ತಗೋತಾ ಇದ್ದೀವಿ ಅಂತ ಅರ್ಥ. ಅದೇ ಇದಿದೆ ನೋಡಿ, ಇರ್ರೆಗ್ಯುಲರ್ ವರ್ಬ್ ಲಿಸ್ಟ್ ಬಂದುಬಿಡ್ತು. ಎಸ್, ಶಿ ಹ್ಯಾಸ್ ಗಾನ್ ಟು ಸ್ಕೂಲ್. ಶಿ ಇಲ್ಲಿ ಹ್ಯಾಸ್, V3. ಗೋ, ವೆಂಟ್, ಗಾನ್ ಬಂತಲ್ವಾ. ಎಸ್, ಹಾಗೆ ನೆಗೆಟಿವ್ ಮಾಡೋವಾಗ ಶಿ ಹ್ಯಾಸ್ ನಾಟ್ ಗಾನ್ ಟು ಸ್ಕೂಲ್. ಇವೆರಡರ ಮಧ್ಯೆ ತಂದು ನಾಟನ್ನು ಕೂರಿಸ್ತೀವಿ ನೋಡಿ, ಹಾಗೆ. ಸೊ ಇದು ಸೆಂಟೆನ್ಸ್ನಲ್ಲಿ ಬರುವಂಥ ಸ್ಟ್ರಕ್ಚರ್ಗಳು. ಓಕೆ, ಬೇಕಂದರೆ ನಾವು ಜಸ್ಟ್ ಐ ಹ್ಯಾವ್ ಜಸ್ಟ್ ಕ್ಲೋಸ್ಡ್ ದ ಡೋರ್, ಈ ರೀತಿ ಬೇಕಾದ್ರೆ ನಾವು ಯೂಸ್ ಮಾಡ್ಬೋದು ಅದನ್ನು. ಏನು, ಓಕೆ, ಡೋರ್ ಕ್ಲೋಸ್ ಮಾಡೋ ಪಿಕ್ಚರಾ. ನೆಕ್ಸ್ಟು ಏನೋ ಕ್ಲೂ, ಇಲ್ಲಿದೆ ನೋಡಿ. ಸೊ ನೆಕ್ಸ್ಟ್ ಇವು ಎಕ್ಸಾಮ್ನಲ್ಲಿ ಕೊಟ್ಟಾಗ ಕಂಡುಹಿಡ್ಕೋಬೇಕಾದಂಥ ಕ್ಲೂಗಳಿವು. ಯೆಟ್, ಆಲ್ರೆಡಿ, ನೆವರ್, ಎವರ್, ರೀಸೆಂಟ್ಲಿ, ಲೇಟ್ಲಿ, ಸೋಫಾರ್, ಇನ್ನು ಕೆಲವೊಂದು ವರ್ಡ್ಸ್ ಬರ್ತವೆ. ಇವುಗಳು ಬಂದಾಗ ಮೆಜಾರಿಟಿ ಏನು ಮಾಡ್ತಾರೆ ಅಂತಂದರೆ ಈ ರೀತಿ ಯೂಸ್ ಮಾಡ್ಕೊತಾರೆ. ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಯೂಸ್ ಮಾಡ್ತಾರೆ. ಈ ನೆವರ್ ಅನ್ನೋದು ಒಂದು ವರ್ಡು ಮೊದಲನೇದರಲ್ಲೂ ಬಂದಿತ್ತು, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೂ ಕೂಡ. ಸೊ ಅದನ್ನು ನೋಡಿಕೊಂಡು ಮೀನಿಂಗ್ ಮ್ಯಾಚ್ ಆಗುತ್ತೆ ಅಂತಂದರೆ ಬೇಕಾದ್ರೆ ಅಲ್ಲಿ ಇಲ್ಲಿ ಎರಡು ಕಡೆನೂ ಬೇಕಾದ್ರೆ ಈ ವರ್ಡ್ನ ಯೂಸ್ ಮಾಡ್ಕೋಬೋದು. ಓಕೆ, ಇವನ್ನ ಬಿಟ್ಟರೆ ಐ ಹ್ಯಾವ್ ನೆವರ್ ವಿಸಿಟೆಡ್ ಆಗ್ರಾ. ನಾನು ಆಗ್ರಾನ ವಿಸಿಟ್ ಮಾಡಿಲ್ಲ, ಇಲ್ಲಿವರೆಗೂ ಮಾಡಿಲ್ಲ. ಓಕೆ, ಹಾಗೆ ದೇ ಹ್ಯಾವ್ ಕಮ್ ರೀಸೆಂಟ್ಲಿ. ಈಗ ರೀಸೆಂಟಾಗಿ ಅವ್ರು ಬಂದಿದ್ದಾರೆ, ಮನೆ ಒಳಗಡೆ ಬಂದಿದ್ದಾರೆ. ಆ್ಯಕ್ಷನ್ ಆಗಿದೆ, ಇತ್ತೀಚೆಗೆ ಆಗಿದೆ ಅನ್ನೋ ಥರ, ಆಯಿತಾ. ಅದರ ಇಂಪ್ಯಾಕ್ಟ್ ಇನ್ನೂ ಕೂಡ ಇದೆ ಅಂತ. ಅವ್ರು ಬಂದಿದ್ದಾರೆ,
ಇಲ್ಲೇ ಇದ್ದಾರೆ, ಏನು ಹೋಗಿಲ್ಲ ವಾಪಸ್. ಇತ್ತೀಚೆಗೆ ಬಂದರು, ಆ ಇಂಪ್ಯಾಕ್ಟ್ ಇನ್ನೂ ಇದೆ, ಅಂದರೆ ಅವರ ಪ್ರಭಾವ ಇನ್ನೂ ಇದೆ, ಇಲ್ಲೇ ಇದೆ ಅಂತ. ಆಯಿತಾ? ಬಂದು ಆಲ್ರೆಡಿ ಹೊರಟೋಗಿದ್ರೆ ನಾವು 5ನೇ ಟೆನ್ಸ್ಗೆ ಹಾಕ್ತಿದ್ವಿ, ಸಿಂಪಲ್ ಪಾಸ್ಟ್ ಟೆನ್ಸ್ಗೆ. ಆ ರೀತಿ ನೋಡೋಣ ಅದನ್ನ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಅಂದಾಗ 2 ಅರ್ಥ ಮಾಡ್ಕೋಬೇಕು. ಆ್ಯಕ್ಷನ್ ಇತ್ತೀಚೆಗೆ ಆಗಿರ್ಬೋದು, ಜೊತೆಯಲ್ಲಿ ಅದರ ಪ್ರಭಾವ ಆಗಿರುವಂಥರ ಪ್ರಭಾವ ಇನ್ನೂ ಕೂಡ ಇರ್ಬೋದು, ಇಂಪ್ಯಾಕ್ಟ್ ಇನ್ನೂ ಕೂಡ ಇರ್ಬೋದು, ಆ ರೀತಿ. ನೆಕ್ಸ್ಟು ದ ಟ್ರೈನ್ ಹ್ಯಾಸ್ ಆಲ್ರೆಡಿ ಲೆಫ್ಟ್. ಟ್ರೈನ್ ಹೊರಟೋಯ್ತು ಈಗ. ಯಾರೋ ಬರ್ತಾರೆ, ಟ್ರೈನ್, ವೆರ್ ಇಸ್ ದ ಟ್ರೈನ್? ಟ್ರೈನ್ ಹ್ಯಾಸ್ ಲೆಫ್ಟ್, ಹೊರಟೋಯ್ತು. ಟ್ರೈನ್, ಇಟ್ ಹ್ಯಾಸ್ ಲೆಫ್ಟ್. ಲೀವ್, ಲೆಫ್ಟ್, ಲೆಫ್ಟ್. V3, ಎಸ್. ಹಾಗೆ ನೆಕ್ಸ್ಟು ದ ಗೆಸ್ಟ್ ಹ್ಯಾಸ್ ನಾಟ್ ಗಾನ್ ಎಟ್. ಗೆಸ್ಟ್ ಬಂದಿದ್ರು, ಇನ್ನೂ ಹೋಗಿಲ್ಲಪ್ಪ, ಇಲ್ಲೇ ಅವರೇ. ಹೀಗೆ ದ ಗೆಸ್ಟ್ ಹ್ಯಾಸ್ ನಾಟ್ ಗಾನ್ ಎಟ್. ಎಟ್ ಅಂದರೆ ಇನ್ನೂ, ಆ ರೀತಿ. ನೆಕ್ಸ್ಟು ಶಿ ಹ್ಯಾಸ್ ಸೀನ್ ತಾಜ್ ಮಹಲ್ ಸೆವ್ರಲ್ ಟೈಮ್ಸ್. ಅವಳು ಹಲವಾರು ಬಾರಿ ನೋಡಿದ್ದಾಳೆ. ಶಿ ಹ್ಯಾಸ್ ಸೀನ್, ಶಿ ಹ್ಯಾಸ್ ಸೀನ್. ಸಿ, ಸಾ, ಸೀನ್ ನೋಡಿದ್ವಲ್ಲ. ನೆಕ್ಸ್ಟ್ ಕ್ವಶನ್ನಲ್ಲಿ ಅದೇ ಏನಾದರೂ ಕ್ವಶನ್ ಮಾಡಬೇಕಂತಂದಾಗ ನೋಡಿ, ಹ್ಯಾವ್ ಯು ಎವರ್ ಫಾಲನ್ ಆಫ್ ಹಾರ್ಸ್. ಕುದುರೆಯಿಂದ ಯಾವಾಗಾದರೂ ಬಿದ್ದಿದೆಯಾ ಕೆಳಗಡೆ? ನೋಡಿ, ಎಲ್ಪಿಂಗ್ ವರ್ಬ್ನ ತಂದು ಮುಂದೆ ಹಾಕ್ಬಿಟ್ಟಿದ್ದಾರೆ. ಈ ವರ್ಡ್ಸ್ಗಳನ್ನ ನೋಡ್ಕೊಳ್ರಿ, ಇವು ಕ್ಲೂ ವರ್ಡ್ಸ್ ಇದ್ದಂಗೆ. ಓಕೆ, ಎನಿವೆ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದರಲ್ಲಿ ಏನು ಚಿತ್ರ ಇದೆ, ಇನ್ನೊಂದು ಅದೇ ತಾಜ್ ಮಹಲ್, ಆಗ್ರಾ. ಈ ತಾಜ್ ಮಹಲ್ ಯಾವ ನದಿಯ ದಡದಲ್ಲಿ, ರಿವರ್ ಬ್ಯಾಂಕ್ ಅಂತ ಹೇಳ್ತೀವೋ ದಡದಲ್ಲಿದೆ? ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ, ಹುಡುಕ್ಬಿಟ್ಟು. ಸುಮ್ಮನೆ ಒಂದು GK ಕ್ವಶನ್ ಅದು. ಸೊ ನೆಕ್ಸ್ಟ್ ಇನ್ನೊಂದು ಟೆನ್ಸ್ ನೋಡಿಬಿಡೋಣ. 4 ಟೆನ್ಸ್ ಆಗುತ್ತೆ. ಇದ್ರ ಸ್ಟ್ರಕ್ಚರ್ ಹೆಂಗೆ ಬರ್ತದೆ ಅಂತಂದರೆ, ಐ, ವಿ, ಯು, ದೇ ಅವ್ರಿಗೆ ಹ್ಯಾವ್ ಬೀನ್, ಈ, ಶಿ, ಇಟ್ಗೆ ಹ್ಯಾಸ್ ಬೀನ್. ಯಾಕೆಂದರೆ ಬರೀ ಪ್ರೆಸೆಂಟ್ ಪರ್ಫೆಕ್ಟ್ ಬಂದಾಗ ಹ್ಯಾವ್, ಹ್ಯಾಸ್ ಮಾತ್ರ ಬಂದಿತ್ತು. ಈಗ ಪರ್ಫೆಕ್ಟ್ ಜೊತೆ ಕಂಟಿನ್ಯೂಸ್ ಕೂಡ ಬಂದುಬಿಡ್ತಲ್ಲ, ಅದಕ್ಕೆ ಇದನ್ನು ಸೇರಿಸ್ಕೊತೀವಿ, ಬೀನ್, ಬೀನ್ ಅಂತೇಳಿ. ಕಂಟಿನ್ಯೂಸ್ ಬಂದಮೇಲೆ ವರ್ಕ್ ಫಾರಮ್ ಹೆಂಗಿರ್ಬೇಕಲ್ಲಿ? ಪಕ್ಕಾ ಫಿಕ್ಸ್ ಅದು ING. ಆಲ್ರೆಡಿ ಒಂದು ಸತಿ ಹೇಳಿದ್ನಲ್ಲ, ಕಂಟಿನ್ಯೂಸ್ ಅಂದಮೇಲೆ ಅದು ವರ್ಕ್ ಫಾರ್ಮ್ ING, ಫಿನಿಶ್. ಓಕೆ, ಈಗ ಆ್ಯಕ್ಷನ್ಸ್ ಸ್ಟಾರ್ಟೆಡ್ ಇನ್ ಪಾಸ್ಟ್ ಬಟ್ ಕಂಟಿನ್ಯೂಯಿಂಗ್ ಸ್ಟಿಲ್ ನಾವ್. ಯಾವುದಾದ್ರೂ ಆ್ಯಕ್ಷನ್ಸ್ಗಳು ಪಾಸ್ಟಲ್ಲೇ ಸ್ಟಾರ್ಟ್ ಆಗಿರ್ತದೆ, ಬಟ್ ಇಲ್ಲಿವರೆಗೂ ಕೂಡ ಇನ್ನೂ ಕಂಟಿನ್ಯೂ ಆಗ್ತಾ ಇರ್ತದೆ. ಓಕೆ, ಫಾರ್ ಎಕ್ಸಾಂಪಲ್ ಸೆಂಟೆನ್ಸ್ನಲ್ಲಿ ನಾವು ನೋಡಿದಾಗ, ಐ ಹ್ಯಾವ್ ಬೀನ್ ಪ್ಲೇಯಿಂಗ್ ಸಿನ್ಸ್ ಮಾರ್ನಿಂಗ್. ಮಾರ್ನಿಂಗ್ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಇನ್ನೂ ಕೂಡ ಕಂಟಿನ್ಯೂ ಮಾಡ್ತಾನೆ ಇದ್ದೀನಿ ಅಂತೇಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಬಂದಿರಬೇಕು ನೋಡಿ, ಒಂದು ಹುಡುಗ, ಹುಡುಗ, ಸಣ್ಣ ಹುಡುಗ, ಮಾಡೋಕ್ಕೇನು ಕೆಲಸ ಇಲ್ಲ. ಓಕೆ, ನಿಮ್ಮ ಥರ ಎಕ್ಸಾಮ್ ಏನು ಗೋಳಿಲ್ಲಲ್ಲ, ಸ್ಟಾರ್ಟ್ ಆಟ. ಓಕೆ, ಐ ಹ್ಯಾವ್ ಬೀನ್ ಪ್ಲೇಯಿಂಗ್ ಸಿನ್ಸ್ ಮಾರ್ನಿಂಗ್. ಮಾರ್ನಿಂಗಿಂದ ಕೂಡ ಆಟ ಆಡ್ತಾ ಇದ್ದಾರೆ. ಇಲ್ಲಿ ಸಿನ್ಸ್ ಇದು ಅಂಡರ್ಲೈನ್ ಮಾಡ್ಕೋಬೇಡಿ. ಐ ಹ್ಯಾವ್ ಬೀನ್ ಹಿಂಗೆ ಬಂತು ಅಂದರೆ ಸಿನ್ಸ್ ಮತ್ತು ಫಾರ್ ಅನ್ನೋ 2 ವರ್ಡ್ ಒಳಗಡೆ ಯೂಸ್ ಆಗ್ತಾ ಇರ್ತವೆ ನೋಡಿ. ಈ ಸಿನ್ಸ್ ಮತ್ತು ಇನ್ನೊಂದು ಫಾರ್, ಇವೆರಡು ಕೂಡ ಜಾಸ್ತಿ ಯೂಸ್ ಆಗ್ತಾ ಇರ್ತವೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ. ನೋಡೋಣ, ಐ ಹ್ಯಾವ್ ನಾಟ್ ಬೀನ್ ಪ್ಲೇಯಿಂಗ್ ಸಿನ್ಸ್ ಮಾರ್ನಿಂಗ್. ನೆಗೆಟಿವ್ ಮಾಡುವಾಗ ಅದೇ ಇವೆರಡರ ಮಧ್ಯೆ ತಂದು ಐ ಹ್ಯಾವ್ ನಾಟ್ ಬೀನ್ ಪ್ಲೇಯಿಂಗ್ ಸಿನ್ಸ್ ಮಾರ್ನಿಂಗ್, ಈ ರೀತಿ. ಓಕೆ, ನೆಕ್ಸ್ಟು ದೇ ಹ್ಯಾವ್ ಬೀನ್ ಸಿಂಗಿಂಗ್ ಸಿನ್ಸ್ 1 o'clock. 1 ಗಂಟೆಯಿಂದ ಸ್ಟಾರ್ಟ್ ಆಗಿ ಇನ್ನೂ ಹಾಡು ಹೇಳ್ತಾನೆ ಇದ್ದಾರೆ. ಹಾಗೆ ನೆಕ್ಸ್ಟು ಹಿ ಹ್ಯಾಸ್ ಬೀನ್ ರೀಡಿಂಗ್ ಎ ನಾವೆಲ್. ಅವನು ನಾವೆಲ್ನ ಓದ್ತಾ ಇದ್ದಾನೆ. ಅದು ಎಷ್ಟು ದಿನ ಅಂತೇನು ಇಲ್ಲಿ ಟೈಮ್ ರೆಫರೆನ್ಸ್ ಕೊಟ್ಟಿಲ್ಲ ನೋಡಿ. ಇಲ್ಲಿ ಟೈಮ್ ರೆಫರೆನ್ಸ್ ಕೊಟ್ವಿ, ಯಾವಾಗಿಂದ ಬಿಗಿನಿಂಗ್ ಅಂತೇಳಿ. ಇಲ್ಲೇನು ಕೊಟ್ಟಿಲ್ಲ, ಬಟ್ ನಾವು ಅರ್ಥ ಮಾಡ್ಕೋಬೇಕು. ಹಿ ಹ್ಯಾಸ್ ಬೀನ್, ಈ ಹ್ಯಾಸ್ ಬೀನ್ ಅಂತ ಕೊಟ್ಟಿದ್ರೆ ಅದು ಯಾವ ಟೆನ್ಸು? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಹ್ಯಾವ್ ಬೀನ್ ಅಂತ ಕೊಟ್ಟಿದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ರೀತಿ ಅರ್ಥ ಬಂದಿರ್ತದೆ. ಓಕೆ, ಅದೇ ಬೇಕಂದರೆ ಅವರು ಟೈಮ್ ರೆಫರೆನ್ಸ್ನ ಕೊಡ್ಬೋದು ಯಾವಾಗಿಂದ ಅಂತ. ಬೇಡ ಅಂತಂದರೆ ಬೇಕಾದ್ರೆ ಕೊಡೋ ಅವಶ್ಯಕತೆ ಇಲ್ಲ. ನಾವು ಈ ಹೆಲ್ಪಿಂಗ್ ವರ್ಬ್ಸ್ಗಳನ್ನ ಇವುಗಳನ್ನ ನಾವು ನೋಡಿಕೊಂಡು ಕಂಡುಹಿಡಿಬೇಕಾಗುತ್ತೆ. ಎಸ್, ನೆಕ್ಸ್ಟ್ ಹಿ ಹ್ಯಾಸ್ ಬೀನ್ ರೀಡಿಂಗ್ ಅ ನಾವೆಲ್. ಶಶಿಕಲಾ ಹ್ಯಾಸ್ ಬೀನ್ ವೆಯ್ಟಿಂಗ್ ಇನ್ ಹೋಮ್. ಶಶಿಕಲಾ ಶೀಘ್ರ ಬರುತ್ತೆ. ಹ್ಯಾಸ್ ಬೀನ್ ವೆಯ್ಟಿಂಗ್, ವೆಯ್ಟಿಂಗ್ ING, ಎಸ್, ಈ ರೀತಿ. ಸೊ ಇದ್ರ ಸ್ಟ್ರಕ್ಚರ್ ಕೂಡ ಅರ್ಥ ಆಯ್ತಲ್ಲ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ಇಲ್ಲೇನಾದರೂ ಎಕ್ಸಾಮ್ಗೆ ಈ ಟೆನ್ಸಸ್ ಬೇಸ್ ಮೇಲೆ ಎಕ್ಸಾಮ್ಗೆ ರಿಲೇಟೆಡ್ ಏನಾದ್ರು ಕೊಡ್ಬೋದಾ? ಕೊಡ್ಬೋದು. ಹೆಂಗೆ ಕೊಡ್ಬೋದು ಕೊಟ್ಟರೆ, ಸೊ ಇಲ್ಲಿ ನೋಡಿ, ಸಿನ್ಸ್ ಮತ್ತು ಫಾ ಇವೆರಡು ವರ್ಡ್ಸ್ಗಳು ಡಿಫ್ರೆನ್ಸ್ ಹೆಂಗೆ ಯೂಸ್ ಆಗ್ತವೆ ಅದ್ರ ಬಗ್ಗೆ ಕ್ವಶನ್ ಕೇಳ್ಬೋದು. ಈ ಸಿನ್ಸ್ ಅನ್ನೋದನ್ನ ಪಾಯಿಂಟ್ ಆಫ್ ಟೈಮ್ ಅದಕ್ಕೆ ಯೂಸ್ ಮಾಡ್ತೀವಿ. ಫಾರ್ ಅನ್ನೋದನ್ನ ಟೋಟಲ್ ಪೀರಿಯಡ್ ಆಫ್ ಟೈಮ್ ಇದಕ್ಕೆ ಯೂಸ್ ಮಾಡ್ತೀವಿ. ಸರ್ ಡಿಫ್ರೆನ್ಸ್ ಏನಂಗಂದರೆ ನೋಡಿ, ಐ ಹ್ಯಾವ್ ಬೀನ್ ವರ್ಕಿಂಗ್ ಇನ್ ದಿಸ್ ಸ್ಕೂಲ್ ಸಿನ್ಸ್ 2017. ನೆಕ್ಸ್ಟ್ ಇಲ್ಲೇ ಐ ಹ್ಯಾವ್ ಬೀನ್ ವರ್ಕಿಂಗ್ ಇನ್ ದಿಸ್ ಸ್ಕೂಲ್ ಫಾರ್ ದ ಲಾಸ್ಟ್ 4 years. ಇಲ್ಲಿಗೂ ಇಲ್ಲಿಗೂ ಇರುವಂಥ ಡಿಫ್ರೆನ್ಸ್ ನೋಡಿ.
ಇಲ್ಲಿ ಪಾಯಿಂಟ್ ಆಫ್ ದ ಟೈಮ್, ಯಾವ ಪಾಯಿಂಟ್ ಆಫ್ ದ ಟೈಮಲ್ಲಿ ನಂದು ವರ್ಕ್ ಸ್ಟಾರ್ಟ್ ಆಯಿತು ಅಂತೇಳಿ ಕೊಟ್ಟಿದ್ದೀನಿ, ಪಾಯಿಂಟ್ ಆಫ್ ದ ಟೈಮಲ್ಲಿ. ಸೊ ಇಲ್ಲಿ ನೋಡಿ, ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಪಾಯಿಂಟ್ ಆಫ್ ದ ಟೈಮಿಂದ ಇಲ್ಲಿವರೆಗೆ ಟೋಟಲ್ ಎಷ್ಟಾಗೈತೆ, ಟೋಟಲ್ ಪೀರಿಯಡ್ ಆಫ್ ದ ಟೈಮ್ ಎಷ್ಟಾಯಿತು ಟೋಟಲಾಗಿ ಅದನ್ನು ಮಾಡಿಕೊಟ್ಟಿದ್ದೀನಿ ಕ್ಯಾಲ್ಕುಲೇಟ್ ಮಾಡಿ. ಆವಾಗ ಫಾರ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಸೊ ಇವಾಗ ಆಲ್ಮೋಸ್ಟ್ ಒಂದು 6 o'clock ಆಗೈತೆ ನಾನೀಗ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ. ಸೊ ನಾನು 3 o'clock ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ ಅಂದ್ಕೊಡ್ರಿ. ಆವಾಗ 3 ಇಂದ 6 ಐ ಹ್ಯಾವ್ ಬಿನ್ ರೆಕಾರ್ಡಿಂಗ್ ಸಿನ್ಸ್ 3 o'clock. ಆಯಿತಾ, ಪಾಯಿಂಟ್ ಆಫ್ ಟೈಮ್. ಐ ಹ್ಯಾವ್ ಬಿನ್ ರೆಕಾರ್ಡಿಂಗ್ ಫಾರ್ 3 hours. ಟೋಟಲ್ ಮಾಡಿ ಕೊಟ್ಬಿಟ್ಟೆ ಇಲ್ಲಿ ಫಾರ್ ಅಂತಂದಾಗ ಈ ರೀತಿ ಡಿಫ್ರೆನ್ಸ್. ಓಕೆ, ಸೊ ನೇಮ್ ಆಫ್ ದ ಡೇಸ್ ಕೊಟ್ಟಾಗ ಐ ಹ್ಯಾವ್ ಬೀನ್ ವರ್ಕಿಂಗ್ ಸಿನ್ಸ್ ಮಂಡೇ, ಐ ಹ್ಯಾವ್ ಬೀನ್ ಇಯರ್ ಸಿನ್ಸ್ ಮಂಡೇ, ಐ ಹ್ಯಾವ್ ಬೀನ್ ಇಯರ್ ಸಿನ್ಸ್ ಟ್ಯೂಸ್ಡೇ, ಈ ರೀತಿ. ನೆಕ್ಸ್ಟ್ ಯಾಕಂದರೆ ಆ ಪಾಯಿಂಟ್ ಬಂದುಬಿಡ್ತದೆ ದಿನಗಳನ್ನ ಕೊಟ್ಟಾಗ. ನೆಕ್ಸ್ಟು ಪರ್ಟಿಕ್ಯುಲರ್ ಮಂತ್ ರೆಫರೆನ್ಸ್ ಕೊಟ್ಟಾಗ, ಪರ್ಟಿಕ್ಯುಲರ್ ಇಯರ್ನ ಈ ರೀತಿ ರೆಫರೆನ್ಸ್ ಕೊಟ್ಟಾಗ, ಮಾರ್ನಿಂಗು ಆಫ್ಟರ್ನೂನು ಈವ್ನಿಂಗ್ ಅಂತ ಪರ್ಟಿಕ್ಯುಲರ್ ಟೈಮಿಂಗ್ಸ್ನ ರೆಫರೆನ್ಸ್ ಕೊಟ್ಟಾಗ, ಆ ಕ್ಲಾಕ್ 1 o'clock 2 o'clock ಈ ರೀತಿ ರೆಫರೆನ್ಸ್ ಕೊಟ್ಟಾಗ, ಹಿಂಗಿದ್ದಾಗ ಅದು ಪಾಯಿಂಟ್ ಆಫ್ ಟೈಮ್ ಆಗಿಬಿಡ್ತದೆ. ನೆಕ್ಸ್ಟು ಟೋಟಲ್ ಪೀರಿಯಡ್ ಆಫ್ ಟೈಮ್ನ ಕಂಡುಹಿಡಿಯೋದು ಹೆಂಗೆ ಅಂದರೆ ನ್ಯೂಮರಿಕಲ್ ಅಬ್ಜೆಕ್ಟಿವ್ ಮಿನಿಟ್ಸ್. ನ್ಯೂಮರಿಕಲ್ ಅಬ್ಜೆಕ್ಟಿವ್ ಅಂದರೆ ಈ ರೀತಿ 4 3 2 ನೋಡಿ 5 ಅಂತಿದೆಯಲ್ಲ, ಇವನ್ನ ನಾವು ನ್ಯೂಮರಿಕಲ್ ಅಬ್ಜೆಕ್ಟ್. ನ್ಯೂಮರ್ ಅಂದರೆ ಏನು, ನಂಬರ್ಸ್ ಅಂತ, ನಂಬರ್ ಹೇಳುವಂಥವು. ಮಿನಿಟ್ಸ್ ಇರ್ಬೋದು, ಟೋಟಲ್ ಎಷ್ಟು ಮಿನಿಟ್ಸ್ ಅಂತ, ಟೋಟಲ್ ಎಷ್ಟು ಅವರ್ಸ್ ಅಂತ, ಟೋಟಲ್ ಎಷ್ಟು ಡೇಸ್ ಅಂತ, ಟೋಟಲ್ ಎಷ್ಟು ವೀಕ್ಸ್ ಅಂತ, ಟೋಟಲ್ ಎಷ್ಟು ಮಂತ್ಸ್ ಅಂತ, ಟೋಟಲ್ ಎಷ್ಟು ಇಯರ್ಸ್ ಅಂತ. ಸೊ ಇವುಗಳನ್ನ ಇಲ್ಲಿ ಲಾಸ್ಟಲ್ಲಿ ಕೊಟ್ಟಾಗ ನಾವಾಗ ಫಾರ್ ಅಂತ ಯೂಸ್ ಮಾಡ್ಕೊತೀವಿ. ಸೊ ಇದರಲ್ಲಿ ಈ ಟೆನ್ಸಲ್ಲಿ ನೀವೇನು ನೆನ್ಪಿಟ್ಕೋಬೇಕಂದ್ರೆ ಐ ವಿ ಯು ದೇವರಿಗೆ ಹ್ಯಾವ್ ಬಿನ್, ಈ ಶೀಟ್ಗೆ ಹ್ಯಾಸ್ ಬಿನ್, ಕಂಟಿನ್ಯೂಸ್ ಆಗಿರೋದ್ರಿಂದ ವರ್ಬು ING. ಆಯಿತಾ, ಎಸ್. ಸೊ ಇದು ಬಿಟ್ಟರೆ ಸಿನ್ಸು ಮತ್ತು ಫಾರ್ ಅವನ್ನ ನೋಡ್ಕೊಳ್ರಿ. ಈ ಟೆನ್ಸ್ ಖತಮ್ ಆಗಿ. ಸೊ ಈಗ ನಿಮಗೆ ಸ್ಟೇಟಿಂದ ಬಿಟ್ಟಿರುವಂಥ MCQ ಮಾಡಲ್ ಕ್ವಶನ್ ಪೇಪರ್ ಇದೆಯಲ್ಲ, ಅದರಲ್ಲಿ ಒಂದು ಕ್ವಶನ್ ಬಂದಿದೆ. ಸರ್ ಬಂದಿದೆಯಾ ಸರ್? ಎಸ್ ಬಂದಿದೆ. ಓಕೆ, ಅದರಲ್ಲಿ ಅವರೇನು ಡೈರೆಕ್ಟ್ ಟೆನ್ಸ್ ಅಂತ ಏನು ಕೊಟ್ಟಿಲ್ಲ, ಬಟ್ ಅವ್ರು ಕೇಳಿರೋ ಕ್ವಶನ್ ಡಿಫ್ರೆಂಟ್ ಆಗಿದೆ ಅಷ್ಟೇ. ಬಟ್ ಅದು ಟೆನ್ಸಸ್ ಬೇಸ್ ಮೇಲೆ ಇದೆ. ನೋಡೋಣ. ಎಸ್, ಪ್ರತಾಪ್ ಸರ್, ಮಿಸ್ಟರ್ ಕುರಿ ಪ್ರತಾಪ್ ಸರ್. ಏನು ಸರ್, ಪ್ರತಾಪ್ ಸರ್? ಹಾಂ ಸೌಂಡ್ ಇಲ್ಲ. ಆ ಮಟ್ಟದಲ್ಲಿ ಹೊಡೆಸ್ಬಿಟ್ರೆ ನೀವು. ಮತ್ತು ಇನ್ನೆಲ್ಲಪ್ಪ ಬರ್ತಾರೆ ಅವರು. ನಾನೇ ಆನ್ಸರ್ ಕೊಟ್ಬಿಡ್ತೀನಿ ಇದಕ್ಕೆ, ಯಾಕೆಂದರೆ ಸ್ಟೇಟಿಂದ ಬಿಟ್ಟಿರೋ ಮಾಡಲ್ ಕ್ವಶನ್ ಪೇಪರಲ್ಲ, ನಾನೇ ಆನ್ಸರ್ ಕೊಡ್ತೀನಿ ನೋಡಿ. ಸ್ವಲ್ಪ ಇವನ್ ಟಫ್ ಆಗೋ ಕೂಡ ಇದೆ. ಸೊ ಅದಕ್ಕೆ ನಾನೇ ಆನ್ಸರ್ ಕೊಡ್ತೀನಿ. ದ ಪೋಯಟ್ ಡ್ಯಾಶ್ ಈಸ್ ಲವ್ ಆ್ಯಂಡ್ ಅಫೆಕ್ಷನ್ ಫಾರ್ ಇಸ್ ಮದರ್. ಪೋಯಟ್ ಅವರ ಏನು ಪ್ರೀತಿ ಇದೆಯೋ ಅದನ್ನು ತಾಯಿ ಬಗ್ಗೆ ಎಕ್ಸ್ಪ್ರೆಷನ್ ಮಾಡಿದ್ದಾರೆ ಅಂತೇಳಿ. ಸೊ ಈಗ ಹೆಂಗೆ ಸರ್ ಆನ್ಸರ್ ಕಂಡುಹಿಡಿಯೋದು? ಇಷ್ಟರಲ್ಲಿ ಒಂದು ರಿಮೂವಿಂಗ್ ಮೆಥಡ್ ಯೂಸ್ ಮಾಡ್ಕೊಳ್ಳೋಣ. ದ ಪೋಯಟ್ ಅಂತ ಬಂದಮೇಲೆ ಸಿಂಗ್ಯುಲರ್ ಇದೆ. ಓಕೆ, ಈ ಶೀಟು ಬಂದಾಗೆ ಅಲ್ಲಿ ಹ್ಯಾವ್ ಯಾವಾಗಾರ ಬರ್ತಾ ಇಲ್ಲ, ಐ ವಿ ಯು ದೇವರೆಗೆ ಮಾತ್ರ ಹ್ಯಾವ್. ಹಂಗಾದ್ರೆ ಇದು ಇಲ್ಲಕ್ಕೆ ಇಲ್ಲ. ಹೊಡೆದಾಕ್ರಿ ಇದನ್ನು, ಠ್ಯಾಂಗ್ ಕ್ಲಾಸ್. ನೆಕ್ಸ್ಟು ದ ಪೋಯಟ್ ಎಕ್ಸ್ಪ್ರೆಷನ್ ಈಸ್ ಲವ್ ಆ್ಯಂಡ್ ಅಫೆಕ್ಷನ್. ನೋ, ಅದು ಯಾಕೆ ಮ್ಯಾಚ್ ಆಗ್ತಾಯಿಲ್ಲ. ಓಕೆ, ನೆಕ್ಸ್ಟು ದ ಪೋಯಟ್ ಎಕ್ಸ್ಪ್ರೆಸ್ಸಿಂಗ್ ಇಸ್ ಲವ್ ಆ್ಯಂಡ್ ಅಫೆಕ್ಷನ್. ಸ್ವಲ್ಪ ಹತ್ರ ಅನಿಸುತ್ತೆ, ಬಟ್ ಆದ್ರೂ ಗ್ರಾಮ್ಯಾಟಿಕಲ್ ಕರೆಕ್ಟಾಗಿ ಬರಲ್ಲ. ಯಾಕೆಂದರೆ ದ ಪೋಯಟ್ ಈಸ್ ಎಕ್ಸ್ಪ್ರೆಸ್ಸಿಂಗ್ ಹಂಗೆ ಬಂದಿದ್ರೆ ಸರಿಯಾಗಿರ್ತಿತ್ತು. ಪೋಯಟ್ ಎಕ್ಸ್ಪ್ರೆಸ್ಸಿಂಗ್ ಡೈರೆಕ್ಟಾಗಿ ING ಬರಲ್ವಲ್ಲ, ಯಾವುದಾದ್ರು ಒಂದು ಹೆಲ್ಪಿಂಗ್ ಅವ್ರು ಬರಬೇಕಾಗಿತ್ತಲ್ಲ ಅಲ್ಲಿ. ಎಸ್, ಇಲ್ಲ. ಹಾಗಾದರೆ ದ ಪೋಯಟ್ ಆ್ಯಸ್ ಎಕ್ಸ್ಪ್ರೆಸ್ಡ್ ಈಸ್ ಲವ್ ಆ್ಯಂಡ್ ಅಫೆಕ್ಷನ್ ಫಾರ್ ಇಸ್ ಮದರ್. ಈ ಪದ್ಯದಲ್ಲಿ ಈ ಪೋಯಟು ಅವರ ಪ್ರೀತಿ ಏನಿದೆಯೋ ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಈ ರೀತಿ ಬರುತ್ತೆ. ಆಯಿತಾ? ಸೊ ನೋಡಿ, ಈ ಮೆಥಡ್ಗಳಲ್ಲಿ ಯಾವಾಗ ತುಂಬ ಡಿಫಿಕಲ್ಟ್ ಆಗಿರೋ ಈ ರೀತಿ ಕಾಂಪ್ಲಿಕೇಟೆಡ್ ಕ್ವಶನ್ಸ್ ಬರ್ತದೋ ಅವಾಗ ರಿಮೂವಿಂಗ್ ಮೆಥಡ್ ಅಂತಿದೆ, ಅದನ್ನು ಯೂಸ್ ಮಾಡಿಕೊಳ್ರಿ. ಇದಾಗಲ್ಲ ಪಕ್ಕ, ಯಾಕಂದರೆ ಹಿಂಗೆ ರೂಲ್ಸ್ಗಳನ್ನ ನಾವು ನೋಡಿದ್ವಲ್ಲ, ಆ ರೀತಿ ಅಪ್ಲೈ ಮಾಡ್ಕೊಂಡು ಟ್ರೈ ಮಾಡಿ. ಸೊ ವಿಶ್ ಯು ಆಲ್ ದ ಬೆಸ್ಟ್. 4 ಟೆನ್ಸ್ಗಳು ಮುಗ್ದಂಗೆ ಆಯ್ತು. ಈಗ ನೆಕ್ಸ್ಟು ಇನ್ನುಳಿದಂಥ ಟೆನ್ಸ್ಗಳನ್ನೂ ಕೂಡ ನಾಳೆ ಸ್ಟಾರ್ಟ್ ಮಾಡ್ತೀನಿ. ಆಯಿತಾ? ಬಾಯ್.